ಪ್ರಜ್ವಲ್ ರೇವಣ್ಣನನ್ನು 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಾಧೀಶರು ಇನ್ನೂ ಬೆಂಚಲ್ಲಿಲ್ಲ, ಅವರು ಬರುವುದನ್ನು ವೆಯ್ಟ್ ಮಾಡಲಾಗ್ತಾ ಇದೆ. ಕಿಕ್ಕಿರಿದು ತುಂಬಿದ್ದಾರೆ ಕೋರ್ಟ್ ಹಾಲ್ನಲ್ಲಿ. ಎರಡೂ ಕಡೆಯ ವಕೀಲರಿದ್ದಾರೆ. SIT ಪರ ವಕೀಲರು ಅಶೋಕ್ ನಾಯಕ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಕೂಡ ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ಕೋರ್ಟ್ ಹಾಲ್ ತುಂಬ ವಕೀಲರು ಹೆಚ್ಚು, ಮಹಿಳಾ ವಕೀಲರು ಹೆಚ್ಚಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಈ ಕೇಸ್ನಲ್ಲಿ ಏನಾಗುತ್ತೆ ಅನ್ನುವಂತಹ ಸಹಜ ಕುತೂಹಲ ಇದೆ. ಹಾಗಾಗಿ ಇಡೀ ಕೋರ್ಟ್ ಹಾಲ್ ಮಹಿಳಾ ವಕೀಲರಿಂದ ಕಿಕ್ಕಿರಿದು ತುಂಬಿದೆ. ನ್ಯಾಯಾಧೀಶರು ಇನ್ನಷ್ಟೇ ಬರಬೇಕಿದೆ ಕೋರ್ಟ್ ಹಾಲ್ಗೆ. ನ್ಯಾಯಾಧೀಶರ ಬರುವಿಕೆಗಾಗಿ ಕಾಯ್ತಾ ಇದೆ SIT ತಂಡ. 10 ದಿನ ಕಸ್ಟಡಿಗೆ ಕೇಳಬೇಕು ಅಂತ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಕೇಸ್ನಲ್ಲಿ ವಿಚಾರಣೆ ನಡೆಸಬೇಕಾದಂತಹ ಅವಶ್ಯಕತೆ ಇದೆ. ಪ್ರಜ್ವಲ್ ರೇವಣ್ಣನನ್ನ ಸ್ಥಳ ಮಹಾಜರು ಮಾಡಬೇಕು. ಪ್ರಜ್ವಲ್ ರೇವಣ್ಣನಿಂದ ಹೇಳಿಕೆಯನ್ನ ಪಡೆದುಕೊಳ್ಬೇಕು. ಸಂತ್ರಸ್ತೆ ನೀಡಿರುವ ಹೇಳಿಕೆಯನ್ನು ಆಧರಿಸಿ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆಗೊಳಪಡಿಸಬೇಕು. ಹಾಗಾಗಿ ಪ್ರಜ್ವಲ್ ರೇವಣ್ಣನನ್ನ 10 ದಿನ ಕಸ್ಟಡಿಗೆ ಕೊಡಿ ಅಂತ SIT ಅಧಿಕಾರಿಗಳ ತಂಡ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಈ ಕೇಸ್ನ ವಿಚಾರಣೆ ಇನ್ನಷ್ಟೇ ಆರಂಭ ಆಗಬೇಕಾಗಿದೆ. ನ್ಯಾಯಾಧೀಶರ ಬರುವಿಕೆಗಾಗಿ ಕಾಯಲಾಗ್ತಾ ಇದೆ. SIT ಅಧಿಕಾರಿಗಳ ತಂಡ, ಸುಮನಾ ಪನ್ನೇಕರ್ ನೇತೃತ್ವದ ತಂಡ ಈಗಾಗಲೇ ಆಲ್ರೆಡಿ ಕೋರ್ಟ್ ಹಾಲ್ನಲ್ಲಿದ್ದಾರೆ. ಮಹಿಳಾ ಅಧಿಕಾರಿಗಳ ತಂಡ ಇಡೀ ತನಿಖೆಯ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದೆ. ಸುಮನಾ ಪನ್ನೇಕರ್ ನೇತೃತ್ವದ ತಂಡ, ಜೊತೆಗೆ ಸೀಮಾ ಲಾಟ್ಕರ್ ಕೂಡ ಇದ್ದಾರೆ. ಅವರು ಕೂಡ SP ದರ್ಜೆಯ ಅಧಿಕಾರಿ. ಇನ್ನು ಉಳಿದಂತಹ ಆಫೀಸರ್ಗಳಿದ್ದಾರೆ. ಸುಮನಾ ಪನ್ನೇಕರ್ SP, ಇನ್ಸ್ಪೆಕ್ಟರ್ ಶೋಭಾ, ಮತ್ತೊಬ್ಬ ಇನ್ಸ್ಪೆಕ್ಟರ್ ಶೋಭಾ, ಜೊತೆಗೆ ಕಾತ್ಯಾಯಿನಿ ಅನ್ನುವಂತಹ ಮತ್ತೊಬ್ಬ ಮಹಿಳಾ ಅಧಿಕಾರಿ. ಎಲ್ಲ ಮಹಿಳಾ ಅಧಿಕಾರಿಗಳ ತಂಡವೇ ಇಡೀ ತನಿಖಾ ಪ್ರಕ್ರಿಯೆಯನ್ನು ನೋಡ್ಕೊಳ್ತಾ ಇದೆ. ಮಹಿಳೆಯರನ್ನ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಂತಹ ಆರೋಪವನ್ನು ಪ್ರಜ್ವಲ್ ರೇವಣ್ಣ ಎದುರಿಸ್ತಿದ್ದಾರೆ. ತಮ್ಮ ಅಧಿಕಾರದ ಬಲ ಉಪಯೋಗಿಸಿಕೊಂಡು ಮಹಿಳಾ ಅಧಿಕಾರಿಗಳನ್ನು ಕೂಡ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಂತಹ ಆರೋಪ ಪ್ರಜ್ವಲ್ ವಿರುದ್ಧ ಇದೆ. ಹಾಗಾಗಿ ಇಡೀ ಪ್ರಕರಣದ ಉಸ್ತುವಾರಿಯನ್ನು ಮಹಿಳಾ ಅಧಿಕಾರಿಗಳ ತಂಡವೇ ನೋಡ್ಕೊಳ್ತಾ ಇದೆ. ಒಂದು ಪಬ್ಲಿಕ್ ಡಿಸ್ಪ್ಲೇ ಮಾಡುವಂತಹ ಪ್ರಯತ್ನವನ್ನು SIT ಮಾಡ್ತಾ ಇದೆ. ಭವಾನಿ ವಿರುದ್ಧದ ಕೇಸ್ ಕೂಡ ಇವತ್ತು ಕೋರ್ಟ್ನಲ್ಲಿ ತೀರ್ಪು ಬರುತ್ತೆ ಯಾವುದೇ ಕ್ಷಣದಲ್ಲಿ. ಇವತ್ತು ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೆ ಜಡ್ಜ್ಮೆಂಟ್ ಡೇ. KR ನಗರದ ಕಿಡ್ನಾಪ್ ಕೇಸ್ನಲ್ಲಿ, ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಇದೆ. ಮಧ್ಯಾಹ್ನ 2:45ಕ್ಕೆ ಭವಾನಿ ರೇವಣ್ಣ ಸಲ್ಲಿಸಿರುವಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಬರುತ್ತೆ. ನಿರೀಕ್ಷಣಾ ಜಾಮೀನು ರದ್ದಾದರೆ ಭವಾನಿ ರೇವಣ್ಣ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. HD ರೇವಣ್ಣ ಸಲ್ಲಿಸಿದ್ದಂತಹ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡ ಕೇವಲ 1 ಗಂಟೆಯ ಅಂತರದಲ್ಲಿ ರೇವಣ್ಣನವರನ್ನ ಬಂಧಿಸಿದ್ರು SIT ಅಧಿಕಾರಿಗಳ ತಂಡ. ಈಗ ಭವಾನಿ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ಆದೇಶ ಮಧ್ಯಾಹ್ನ 2:45 ಬರುತ್ತೆ. ಜಡ್ಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ ನ್ಯಾಯಾಧೀಶರು. ಜಾಮೀನು ಅರ್ಜಿಯ ಆದೇಶವನ್ನು ಸೆಷನ್ಸ್ ಕೋರ್ಟ್ ಮಧ್ಯಾಹ್ನ 2:45ಕ್ಕೆ ನೀಡುತ್ತೆ. 2 ದಿನಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಲಾಗಿತ್ತು. ನ್ಯಾಯಾಧೀಶರು ಆದೇಶವನ್ನು ಕಾಯ್ದಿರಿಸಿದ್ದಾರೆ. ಭವಾನಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲ ಅನ್ನೋದು ನಿರ್ಧಾರ ಆಗುತ್ತೆ. ಜಾಮೀನು ಸಿಕ್ಕರೆ ಭವಾನಿ SIT ಅಧಿಕಾರಿಗಳ ಮುಂದೆ ಧೈರ್ಯವಾಗಿ ವಿಚಾರಣೆಗೆ ಹಾಜರಾಗಬಹುದು. ಜಾಮೀನು ಸಿಗದೆ ಹೋದರೆ ಭವಾನಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.